ಫುಲ್ ಶೈನಿಂಗ್ ಚೆನ್ನಾಗಿದೆ ಅಂದರೆ ಒಂಥರ ಖುಷಿ ಅಲ್ವಾ. NPU ಇದ್ದಾಗ ಒಂದು ದೊಡ್ಡ ಸ್ಟೋರಿನೇ ನಡೆದಿತ್ತು. ಫಸ್ಟ್ ನಾನು ಸ್ಟಿಚ್ ಮಾಡಿಸಿದ್ದು ಫ್ರಾಕ್ ಡಿಸೈನ್ ಮಾಡಿಸಿರೋದು. ಇದು ನನ್ನ ಫೇವ್ರೆಟ್ ಡ್ರೆಸ್. ಶಾಪ್ಸ್ ಎಲ್ಲ ಓಪನ್ ಇರಲಿಲ್ಲ ಆವಾಗ. ಹೆಲೋ, ವೆಲ್ಕಮ್ ಟು ನಿಶಿ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಬರ್ಡೇ ಡ್ರೆಸ್ಸಸ್ನ ತೋರಿಸೋದು ಅಂತ ಹೇಳಿ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು 2011ಇಂದ 2024 ತನಕ ನನ್ನ ಬರ್ಡೇ ಡ್ರೆಸ್ಸಸ್ ಯಾವ್ಯಾವುದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿರೋದೆಲ್ಲ ನನ್ನ ಬರ್ಡೇ ಡ್ರೆಸ್ಸಸ್ಸು. ಅದರಲ್ಲಿ ಇದು ಫಸ್ಟ್ ಒನ್ ಅಂತ ಹೇಳಿದ್ರೆ ಇದು 2011. ನಾನು ಅವಾಗ 9th ಸ್ಟ್ಯಾಂಡರ್ಡ್ ಇದ್ದೆ. ಸೊ ಇದು ಬಂದು 9th ಸ್ಟ್ಯಾಂಡರ್ಡ್ದು ನಂದು ಬರ್ಡೇ ಡ್ರೆಸ್ಸು. ಇದು ಫ್ರಾಕು. ಆವಾಗ ಇದು ತುಂಬ ಟ್ರೆಂಡ್ ಇತ್ತು ಈ ಥರ ಫ್ರಾಕ್ಸು. ಸೊ ನಮ್ಮಮ್ಮ ಆವಾಗ ನನಗೆ ಈ ಫ್ರಾಕ್ನ ನನಗೆ ಬರ್ಡೇಗೆ ಕೊಡಿಸಿದ್ರು. ಸೊ ಇದು ಬಂದು ನಂದು 9th ಸ್ಟ್ಯಾಂಡರ್ಡ್ದು ಬರ್ಡೇ ಡ್ರೆಸ್. ಇದು ಈ ಥರ ನೋಡಿ, ಈ ಥರ ಎಲ್ಲ ಇದೆ. ಚೆನ್ನಾಗಿದೆ, ಫುಲ್ ಶೈನಿಂಗ್ ಆಗಿದೆ, ಚೆನ್ನಾಗಿದೆ. ಬಟ್ ಇವಾಗ ನಾನು ಹಾಕ್ಕೊಳ್ಳಲ್ಲ. ಬಟ್ ಆವಾಗ ತುಂಬ ಸಲ ನಾನು ಹಾಕ್ಕೋತಿದ್ದೆ. ಬಟ್ ಇದ್ರ ಫೋಟೋಸ್ ನನ್ನ ಹತ್ರ ಇಲ್ಲ ಅಂತ ಅನಿಸುತ್ತೆ. ನಾನು ಯಾವ್ಯಾವ್ದ್ರದ್ದು ನನ್ನ ಹತ್ರ ಫೋಟೋಸ್ಗಳಿದೆ ಅದನ್ನ ನಾನಲ್ಲಿ ಟ್ಯಾಗ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಮಾಡಲ್ಲ. ಯಾಕಂತ ಹೇಳಿದ್ರೆ ನಂದು ಲ್ಯಾಪ್ಟಾಪಲ್ಲಿ ನನ್ನ ಫೋಟೋಸ್ ಹಳೆಯದೆಲ್ಲ ಎಷ್ಟೊಂದು ಇತ್ತು. ಬಟ್ ಲ್ಯಾಪ್ಟಾಪ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಫೋಟೋಸ್ ಎಲ್ಲ ಹೊರಟೋಗ್ತು. ಸೊ ನಾನು ಯಾವ್ಯಾವ್ದಿದೆ ಅದನ್ನ ನಾನು ಪಕ್ಕದಲ್ಲೇ ಟ್ಯಾಗ್ ಮಾಡಿರ್ತೀನಿ. ಇದು ಬಂದು 2011 ಬರ್ಡೇ ಡ್ರೆಸ್. ನೆಕ್ಸ್ಟ್ ಒನ್ ಬಂದು ಇದು ಬಂದು ನಾನು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ತಗೊಂಡಿದ್ದು. ಇದು ಕೂಡ ನನ್ನ ಬರ್ಡೇಗೆ ಕೊಡಿಸಿದ್ದು 10th ಸ್ಟ್ಯಾಂಡರ್ಡಲ್ಲಿ. ಇದು ಆವಾಗ ತುಂಬ ಎಲ್ಲರೂ ಹಾಕೋತಾ ಇದ್ರು. ಸೊ ನಮ್ಮಮ್ಮ ಅದಕ್ಕೆ ನೀರು ತಗೋ ಅಂತ ನನಗಿಷ್ಟನೇ ಇರಲಿಲ್ಲ. ಆದರೆ ನಮ್ಮಮ್ಮ ವೈಟ್ ಚೆನ್ನಾಗಿ ಕಾಣಿಸುತ್ತೆ ತಗೋ ಅಂತ ಹೇಳ್ಬಿಟ್ಟು ಇದನ್ನ ಕೊಡಿಸಿದ್ರು. ನಾನು ಇದು ತಗೋಬರೋದಕ್ಕೆ ಹೋದಾಗ ಬೇಡ ಅಂತ ಜಗಳ ಮಾಡ್ತಾಯಿದ್ದೆ. ನಮ್ಮಮ್ಮ ಇಲ್ಲ ಇದು ಚೆನ್ನಾಗಿದೆ, ತಗೊಂಡ್ರೆ ತಗೋ, ಇಲ್ಲಾಂದರೆ ಬಿಡು ಅಂತ ಎಲ್ಲ ಹೇಳ್ಬಿಟ್ಟಿದ್ರು. ಸೊ ಇದನ್ನು ನಾನು ಆವಾಗ ತಗೊಂಡಿದ್ದು 10th ಸ್ಟ್ಯಾಂಡರ್ಡಲ್ಲಿದ್ದಾಗ. ಸೊ ಇದು ನನಗೆ ಇವಾಗ ಆಗಲ್ಲ. ಬಟ್ ಒಳಗಡೆ ಇದಿದೆ, ಬಟ್ ನಾನು ಅದೆಲ್ಲ ಬಿಡಿಸಿಲ್ಲ. ಇದು ಆಗಲ್ಲ ಇವಾಗ. ಬಟ್ ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ಬಟ್ ಹಾಕ್ಕೊಳ್ಳಲ್ಲ ಅಷ್ಟೇ. ಇದು ಬಂದು 10th ಸ್ಟ್ಯಾಂಡರ್ಡ್ದು ಡ್ರೆಸ್, 2012 ಡ್ರೆಸ್. ಇದು ಟಾಪು ಮತ್ತು ವೇಲ್ ಎಲ್ಲೋಗಿದೆ ಗೊತ್ತಿಲ್ಲ. ಬರೀ ಟಾಪ್ ಮಾತ್ರ, ಪ್ಯಾಂಟು ಮತ್ತು ವೇಲ್ ಎಲ್ಲೋಗಿದೆ ಗೊತ್ತಿಲ್ಲ. ಟಾಪ್ ಮಾತ್ರ ಇದೆ. ಇದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಇದು ಆ ಡ್ರೆಸ್ಸು. ನೆಕ್ಸ್ಟ್ ಬಂದು ಫಸ್ಟ್ PUದು. ನಾನು ಫಸ್ಟ್ PUಗೆ ಹೋದಾಗ ಬರ್ಡೇ ನನ್ನ ಬರ್ಡೇ ಬಂದು ಜುಲೈ 6th ಅಲ್ವಾ. ಸೊ ನಾನು ಕಾಲೇಜು ಸ್ಕೂಲ್ ಎಲ್ಲೇ ಹೋದರೂ ಫಸ್ಟ್ ಮಂತಲ್ಲೇ ಬಂದ್ಬಿಡುತ್ತೆ. ಜೂನಿಂದ ಸ್ಕೂಲು ಕಾಲೇಜು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಜುಲೈನೇ ನನ್ನ ಬರ್ಡೇ ಇರುತ್ತೆ. ಸೊ ಫ್ರೆಶರ್ ಇದ್ದಾಗ ಎಲ್ಲರೂ ಅಂದರೆ ಅವಾಗ ತಾನೇ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅವಾಗಲೇ ನನ್ನ ಬರ್ಡೇ ಕೂಡ. ಸೊ ನಾನು ಚೆನ್ನಾಗಿ ಬಟ್ಟೆಗಳು ಹಾಕೋಬೇಕು ಅಂತ ನನಗಿಷ್ಟ. ಸೊ ಎಲ್ಲ ಡಿಫ್ರೆಂಟಾಗಿ ಹಾಕೋಬೇಕು ಅಂತ ಅವಾಗಲಿಂದನೂ ನಮ್ಮಮ್ಮ ಹಾಗೆ ಕೊಡಿಸ್ತಾಯಿದ್ರು. ಸೊ ನನಗೂ ಆ ಕ್ರೇಜು, ಅಂದರೆ ಡಿಫ್ರೆಂಟಾಗಿ ಯೂನಿಕ್ಕಾಗಿ ಹಾಕೋಬೇಕು ಅಂತ. ಎಲ್ಲರೂ ಚೆನ್ನಾಗಿದೆ ಅಂದರೆ ಒಂಥರ ಖುಷಿ ಅಲ್ವಾ. ಸೊ ಇದು ಬಂದು ಫಸ್ಟ್ PUದು. ಇದು 2013 ಫಸ್ಟ್ PU ನಾನು ಅವಾಗ. ಸೊ ಇದು ನಾವು ಎಷ್ಟೊಂದು ಶಾಪ್ಸ್ ಎಲ್ಲ ನೋಡಿದ್ವಿ ಬಟ್ಟೆ ತೊಗೊಳ್ಳೋದಕ್ಕೆ ಹೋದಾಗ. ನಾನು ಅಪ್ಪ ಅಮ್ಮ ಹೋಗಿದ್ವಿ. ಆವಾಗ ಯಾವ್ದು ಚೆನ್ನಾಗಿದೆ ಅಂತ ನೋಡುವಾಗ ಒಂದು ಶಾಪಲ್ಲಿ ಈ ಬಟ್ಟೆ ಸಿಕ್ತು ನಮಗೆ. ಆವಾಗ ಅಮ್ಮ ಇದು ಚೆನ್ನಾಗಿದೆ ತಗೋ ಅಂತ ಎಲ್ಲ ಹೇಳ್ಬಿಟ್ಟು ಇದನ್ನ ಕೊಡಿಸಿದ್ರು. ಆವಾಗ ಎಲ್ಲರಿಗೂ ಇಷ್ಟ ಆಗಿತ್ತು ಇದು ಬಟ್ಟೆ. ಇದನ್ನು ನಾನು ತುಂಬ ಸಲ ಹಾಕ್ಕೊಂಡಿದ್ದೀನಿ, ಬಟ್ ಫೋಟೋಸ್ ಇಲ್ಲ ಅಂತ ಅನಿಸುತ್ತೆ. ಇದು ಬಂದು ಫಸ್ಟ್ PUದು ಫ್ರಾಕ್.
ನೆಕ್ಸ್ಟ್ ಒನ್ ಬಂದು ಸೆಕೆಂಡ್ ಪಿ ಯು. ನಾನು ಸೆಕೆಂಡ್ ಪಿ ಯುಲಿದ್ದಾಗ ಒಂದು ದೊಡ್ಡ ಸ್ಟೋರಿನೇ ನಡೆದಿತ್ತು. ಯಾಕಂತ ಹೇಳಿದ್ರೆ ನಾನು ಸೆಕೆಂಡ್ ಪಿ ಯುಲಿದ್ದಾಗ ನನ್ನ ಬರ್ಡೇ ಬಂದು ಸಂಡೇ ಬಿದ್ದಿತ್ತು. ಸಂಡೇ ಅಂತ ಹೇಳಿದ್ರೆ ನನಗೆ ಬೇಜಾರು. ಯಾಕೆ ಅಂದರೆ ಸಂಡೇಸ್ ಎಲ್ಲೂ ಹೋಗೋಕ್ಕಾಗಲ್ಲ, ಸ್ಕೂಲ್ ಕಾಲೇಜ್ಗೆ ಸ್ವೀಟ್ಸು ಚಾಕ್ಲೇಟ್ಸ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಅದಕ್ಕೇ 2 ಬಟ್ಟೆಗಳು ಕೊಡಿಸಿದ್ರು ನನಗೆ. ಇದು ಅದೇ ಸೆಕೆಂಡ್ ಪಿ ಯುದು. ಇದು ಬಂದು ಸಂಡೇ ಹಾಕ್ಕೊಳ್ಳೋದಕ್ಕೆ ಕೊಡಿಸಿದ್ದು ಈ ಡ್ರೆಸ್ನ. ಈ ಡ್ರೆಸ್ ಬಂದು ನಾನು ಸಂಡೇ ಹಾಕ್ಕೊಂಡಿದ್ದು. ಆಮೇಲೆ ನಾನು ಒಂದಿನ ಹಾಕಿದ್ದು ನೆಕ್ಸ್ಟ್ ಡೇನು ಅದೇ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ದಕ್ಕೆ ಫಸ್ಟು ಸಂಡೇ ಈ ಡ್ರೆಸ್ ಹಾಕ್ಕೊಂಡಿದ್ದು. ಅದಾದಮೇಲೆ ಸಂಡೇನೇ ನನಗೆ ಆ್ಯಕ್ಸಿಡೆಂಟ್ ಆಗಿತ್ತು. ನಾನು ಅಪ್ಪ ಮತ್ತು ನನ್ನ ತಮ್ಮ 3 ಜನ ಹೋಗುವಾಗ ನಾಯಿ ಅಡ್ಡ ಬಂದುಬಿಟ್ಟು ಆ್ಯಕ್ಸಿಡೆಂಟ್ ಆಗಿತ್ತು ಈ ಡ್ರೆಸ್ಸಲ್ಲಿ. ಆಮೇಲೆ ನನಗೆ ಕಾಲಲ್ಲೆಲ್ಲ ಸ್ವಲ್ಪ ಪೆಟ್ಟಾಗಿತ್ತು. ಅಂದ್ರೂ ನಾನು ನಾಳೆ ಬಂದು ಸ್ವೀಟ್ಸ್ ಎಲ್ಲ ಕೊಡಲೇಬೇಕು ನನ್ನ ಫ್ರೆಂಡ್ಸ್ಗೆ ಅಂತ ಹೇಳ್ಬಿಟ್ಟು ಈ ಡ್ರೆಸ್ನ ಹಾಕ್ಕೊಂಡು ಹೋಗಿದೆ. ಅಂದ್ರೂ ಅದೊಂಥರ ಮೆಮೊರಿ. ನೆಕ್ಸ್ಟ್ ಡೇ ಬಂದು ಇದು ಹಾಕ್ಕೊಂಡಿದ್ದು ಸೆಕೆಂಡ್ ಪಿ ಯುಲಿ. ನೆಕ್ಸ್ಟ್ ಡೇ ಇದು ಸಿಲ್ಕ್ದು ಏನದು ಲಂಗ ದಾವಣಿ ಅಂತ ಹೇಳ್ತಾರಲ್ವ ಅದು. ಇದು ಪ್ಯೂರ್ ಸಿಲ್ಕಲ್ಲಿ ಲಂಗ ದಾವಣಿ ಸ್ಟಿಚ್ ಮಾಡಿಸಿರೋದಿದು. ಇದು ಬಂದು ಲಂಗ ಈ ಥರ ಇದೆ, ಪ್ಯೂರ್ ಸಿಲ್ಕ್ ಇದು. ಇದ್ರದ್ದು ಬ್ಲೌಸ್ ಬಂದು ಈ ಥರ ಇದೆ. ಎಷ್ಟು ಪುಟಾಣಿ ಇದೆ ನೋಡಿ. ಇದು ನನ್ನ ನಿಜ ಇವಾಗಂತೂ ಆಗಲ್ಲ, ಆವಾಗ ನಾನು ಇದ್ದಿದ್ದ ಸೈಜ್ ಇದು ಆವಾಗ. ಸೊ ಇದೆಲ್ಲ ಆಗಲ್ಲ, ಬಟ್ ಮೆಮೊರೀಸ್ ಅಂತ ಹೇಳಿ ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬ್ಲೌಸು, ಇದಕ್ಕೂ ಡಿಸೈನ್ಸ್ ಎಲ್ಲ ಮಾಡಿಸಿ ಸ್ಟಿಚ್ ಮಾಡಿಸಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ಇದು ಬಂದು ಅದ್ರದ್ದು ದಾವಣಿ. ಇಲ್ಲಿ ನಾನು ಬಿಚ್ಚೇ ಇಲ್ಲ, ಫೋಲ್ಡ್ ಮಾಡಿರೋದು. ಇದು ತುಂಬ ಸಲನೂ ಹಾಕಿಲ್ಲ, ಸ್ವಲ್ಪ ಸಲ ಅಷ್ಟೇ ಹಾಕಿರೋದು. ಐರನ್ ಹಾಗೆ ಇದೆ. ಸೊ ನೋಡಿ, ಇದೆಲ್ಲ ಕುಚ್ಚು ಎಲ್ಲ ಹಾಕಿಸಿ ಇದು ಬಂದು ದಾವಣಿ. ಇದು ಜಾಸ್ತಿ ಸಲ ಹಾಕಿಲ್ಲ, ಒಂದು ಸ್ವಲ್ಪ ಸಲ ಅಷ್ಟೇ, 1, 2, 3 ಟೈಮ್ಸ್ ಹಾಕಿರ್ಬೋದು ಅಷ್ಟೇ. ಇದು ಸೆಕೆಂಡ್ ಪಿ ಯು ಡ್ರೆಸ್ಸು. ನೆಕ್ಸ್ಟು ಡಿಗ್ರಿಗೆ ಹೋದಾಗ ಯಾವ್ದಾರ ಹೊಸ ಥರ ಡ್ರೆಸ್ ಅಂದರೆ ಇಯರ್ಲಿ ಹೊಸ ಥರ ಹಾಕೋಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು. ಸೊ ಡಿಗ್ರಿಗೆ ಹೋದಾಗ ಆವಾಗ ಎಲ್ಲ ಗೌನ್ಸ್ ಎಲ್ಲ ಸ್ಟಿಚ್ ಮಾಡಿಸ್ತಾಯಿದ್ರು. ಆವಾಗ ಫಸ್ಟೆಲ್ಲ ನಾನು ಸ್ಟಿಚ್ ಆಗಿರೋದೇ ತೊಗೋತಾ ಇದ್ದೆ, ರೆಡಿಮೇಡ್ ಡ್ರೆಸ್ಸಸ್ಸೇ. ಬಟ್ ಡಿಗ್ರಿಯಿಂದ ನನಗೆ ಕ್ರೇಜ್ ಬಂತು, ಅಂದರೆ ನಾನು ಸ್ಟಿಚ್ ಆಗಿರೋದು ಹಾಕೋಬೇಕು, ಅಂದರೆ ಡಿಸೈನ್ ಮಾಡಿಸಿರೋದು ಅಂತ ಎಲ್ಲ ಹೇಳಿ. ಸೊ ಫಸ್ಟು ನಾನು ಸ್ಟಿಚ್ ಮಾಡಿಸಿದ್ದು ಫ್ರಾಕ್ ಅಂತ ಹೇಳಿದ್ರೆ ಇದೇನೆ. ಈ ಕ್ಲಾತ್ ಬಂದು ಆವಾಗಲೇ ನಮಗೆ 500 ಪರ್ ಮೀಟರು. ಈ ಕ್ಲಾತು 500 ಪರ್ ಮೀಟರ್ ಕೊಟ್ಟು ನಾನು ಅಮ್ಮ ಹೋಗಿ ತಗೊಬಂದಿದ್ವಿ ಈ ಕ್ಲಾತ್ನ. ಇದನ್ನ ನನಗೆ ನಮ್ಮ ಅಮ್ಮನೇ ಸ್ಟಿಚ್ ಮಾಡಿಕೊಟ್ಟಿದ್ದು. ರಾತ್ರಿ ಎಲ್ಲ ಕೂತ್ಕೊಂಡು ನನಗೆ ಹಿಂಗೆ ಬೇಕು ಅಂತ ಎಲ್ಲ ಹೇಳಿ ಗೈಡ್ ಮಾಡಿ ಅವರಿಗೆ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದು. ಇದು ನೈಟು ಕೂತ್ಕೊ ಸ್ಟಿಚ್ ಮಾಡ್ತಿದ್ದಿದ್ದು. ಇದರಲ್ಲಿ ಒಂದು ಸ್ಟೋರಿ ಇದೆ. ನೈಟು ಸ್ಟಿಚ್ ಮಾಡೋಕ್ಕೆ ಇಟ್ಕೊಂಡಿದ್ದು. ಅಂದರೆ ನಾಳೆ ಬರ್ಡೇ ಅಂದರೆ ಇವತ್ತು ನೈಟು ಸ್ಟಿಚ್ ಮಾಡ್ತಿದ್ರು. ಆವಾಗ ಏನಾಯಿತು, ಎಲ್ಲ ಸ್ಟಿಚ್ ಮಾಡೆಲ್ಲ ಎಲ್ಲ ಆಯಿತು. ಆಮೇಲೆ ಹಾಕಿ ನೋಡ್ರೆ ಫುಲ್ ಲೂಸು ಒಂಥರ ಫಾದರ್ಸ್ ಎಲ್ಲ ಕಾಣಿಸ್ತಾರಲ್ಲ ಆ ಥರ ಕಾಣಿಸ್ತಿದೆ. ನನಗೆ ಒಂಥರ ಬೇಜಾರಾಗೋದು, ನಾಳೆ ಏನು ಹೋಗ್ಬೇಕೋ ನಾನು ಅಂತ ಹೇಳಿ ಫುಲ್ಲು ಅಳ್ಕೊಂಡು ಕೂತಿದ್ದೆ. ಆಮೇಲೆ ಏನೇನೋ ಮಾಡಿ ಇದೆಲ್ಲ ಕಟ್ ಮಾಡಿ ಪುನಃ ಇದಕ್ಕೆಲ್ಲ ಏನೇನೋ ಡಿಸೈನ್ಸ್ ಮಾಡಿ ಅದನ್ನ ಬಾಡಿ ಫಿಟ್ ಮಾಡಿ ಆಮೇಲೆ ಎಲ್ಲ ಸ್ಟಿಚ್ ಮಾಡಿದ್ರು. ಆಮೇಲೆ ಸಖತ್ತಾಗಿ ಕಾಣಿಸ್ತಿತ್ತು. ಆಮೇಲೆ ಹಾಕಿದಾಗ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಾಡಿ ಫಿಟ್ಟಾಗಿ ಕೂತ್ಕೊಂತು. ಆವಾಗ ನನಗಿಷ್ಟ ಆಯಿತು. ಸೊ ಇದನ್ನು ನಾನು ತುಂಬ ಸಲ ಹಾಕ್ಕೊಂಡಿದ್ದೀನಿ, ಒಂದು 4-5 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ. ಬಟ್ ಇವಾಗ ನನಗೆ ಇಡ್ಸಲ್ಲ ಇದೆಲ್ಲ. ಇವಾಗ ಹಾಕೋಬೇಕು ಅಂತ ಇಷ್ಟ ಆಗುತ್ತೆ, ಬಟ್ ನಂಗೆ ಇಡ್ಸಲ್ಲ ಇದು. ಸೊ ಇದು ಬಂದು ಫಸ್ಟ್ ಇಯರ್ ಡಿಗ್ರಿಲಿ ತೊಗೊಂಡಿದ್ದ ಡ್ರೆಸ್ಸು. 2014 ಅನಿಸುತ್ತೆ. ನೆಕ್ಸ್ಟು ಡಿಗ್ರಿ ಸೆಕೆಂಡ್ ಇಯರು. ಇದು ಒಂದು
ಡಿಗ್ರಿ ಸೆಕೆಂಡ್ ಇಯರಲ್ಲಿ ಇದನ್ನು ಕೂಡ ಹೀಗೆ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡಿರೋದು. ನಾನು ಮೆಟೀರಿಯಲ್ಸ್ ತೊಗೊಳ್ಳೋದು ನನಗೆ ಯಾವ ಕಲರ್ ಬೇಕು ಆ ಥರ ನನ್ನ ಮೈಂಡಿಗೆ ಬಂದುಬಿಡುತ್ತೆ. ಅಂದರೆ ನಾನು ಈ ಥರನೇ ಹಾಕ್ಕೋಬೇಕು, ಹೀಗೆ ಇರಬೇಕು ಡ್ರೆಸ್ಸು, ನನಗೆ ಹೀಗೆ ಕಾಣಿಸ್ಬೇಕು ಅಂತ ಎಲ್ಲ. ಸೊ ನಾನು ಇದನ್ನು ಡಿಗ್ರಿ ಸೆಕೆಂಡ್ ಇಯರಲ್ಲಿ ನಾನು ಬಾಡಿ ಫಿಟ್ಟಿಗೆ ಸ್ಟಿಚ್ ಮಾಡಿಸ್ಕೊಂಡು, ಇದು ಬಂದು ಫಿಶ್ ಕಟ್ ಫ್ರಾಕ್ ಅಂತ ಹೇಳಿ ಇದ್ರ ಮೇಲೆ ನೆಟ್ಟೆಡ್ ಎಲ್ಲ ಹಾಕಿಸಿ ಇಲ್ಲೆಲ್ಲ ಅಂದರೆ ವಾಕ್ ಎಲ್ಲ ಮಾಡಿಸಿ ಫಿಶ್ ಕಟ್ಟು ನನ್ನ ಬಾಡಿಗೆ ಫಿಟ್ಟಾಗಿ ಕುತ್ಕೋತಾಯಿತ್ತು. ಬಟ್ ಇವಾಗ ಇಡ್ಸಲ್ಲ ಇದು ನನಗೆ. ಇದು ತುಂಬ ಚೆನ್ನಾಗಿತ್ತು. ಇದು ಯಾವುದೋ ನಾನು ಒಂದು ಸಾಂಗಲ್ಲಿ ನೋಡಿ ಸಖತ್ ಇಷ್ಟ ಆಗಿಬಿಟ್ಟಿತ್ತು, ಯಾವುದೋ ಒಂದು ಸಾಂಗಲ್ಲಿ ನೋಡಿಬಿಟ್ಟು. ಸೊ ಅದೇ ಥರ ಪ್ಯಾಟ್ರನ್ ಬೇಕು ಅಂತ ಹೇಳ್ಬಿಟ್ಟು ಅದೇ ಥರನೇ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಇದ್ರ ಫೋಟೋಸ್ ಇರ್ಬೋದು, ನಾನು ಹಾಕ್ತೀನಿ, ನಾನು ಟ್ಯಾಗ್ ಮಾಡ್ತೀನಿ ನೋಡಿ. ಇದು ಈ ಥರ, ಇದು ಡಿಗ್ರಿ ಸೆಕೆಂಡ್ ಇಯರ್ ಡ್ರೆಸ್ಸು.